ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವ ಮಕ್ಕಳು ತರಕಾರಿ ಮತ್ತು ಕಾಳುಗಳನ್ನೆಲ್ಲ ಇಷ್ಟಪಡಲ್ವೋ ಈ ಥರ ಮಾಡಿಕೊಡಿ, ನಿಜವಾಗ್ಲೂ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹೈ ಪ್ರೋಟೀನ್ ಚಪಾತಿ ವೆಜ್ ಟ್ಯಾಕೋಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ಒಂದು ಕುಕ್ಕರಲ್ಲಿ 2 ಆಲೂಗಡ್ಡೆ ಮತ್ತು ಒಂದು ಚಿಕ್ಕ ಬೌಲಷ್ಟು ಹಸಿ ಬಟಾಣಿನ ಅದು ಮುಳುಗೋಷ್ಟು ನೀರು ಹಾಕಿ 1 ವಿಷಲ್ ತೆಗೆಸ್ಕೋಬೇಕು. ಜಾಸ್ತಿ ವಿಷಲ್ ತೆಗೆಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಆಲೂಗಡ್ಡೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಆಲೂಗಡ್ಡೆ ತುಂಬ ಸಾಫ್ಟ್ ಆದರೆ ಏನಾಗುತ್ತೆ ಅಂದರೆ ಮಾಡೋ ಕೆಲಸ ಕೆಡುತ್ತೆ ಅಷ್ಟೇ. ಆಲೂಗಡ್ಡೆನೂ ಬಟಾಣಿನೂ 1 ವಿಷಲ್ ತೆಗೆಸ್ಕೊಂಡಾದ್ಮೇಲೆ ಅದೇ ಕುಕ್ಕರ್ಗೆ ನಾನು ಮುಂಚೆನೇ ಕಡಲೆಕಾಳು ಮೊಳಕೆ ಕಟ್ಟಿ ಇಟ್ಟಿದ್ದೆ. ಅದನ್ನು ಫುಲ್ಲು ಹಾಕ್ಕೊತಾ ಇದ್ದೀನಿ. ನಾನು ಎಷ್ಟು ಮೊಳಕೆ ಕಟ್ಟಿದ್ನೋ ಅಷ್ಟೂ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕಾಳು ಮುಳುಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 3 ವಿಷಲ್ ತೆಗೆಸ್ಕೋಬೇಕು. ಇದು ಮಾತ್ರ ತುಂಬ ಸಾಫ್ಟಾಗಿ ಬೇಯಬೇಕು. ಬಟ್ ನಾನು ಇಷ್ಟು ಯೂಸ್ ಮಾಡಲ್ಲ, ಬಟ್ ಎಲ್ಲನೂ ಕೂಗಿಸ್ಕೊತಾ ಇದ್ದೀನಿ. ಆ ಕಡೆ ಕಡಲೆಕಾಳು ಬೇಯೋದಕ್ಕೆ ಇಟ್ಬಿಟ್ಟು ಈ ಕಡೆ ಗೋಧಿ ಹಸಿಟ್ಟು ಮಿತ್ಕೊತಾ ಇದ್ದೀನಿ. ಚಪಾತಿ ಮಾಡೋದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದೇ ಥರ ಮಿತ್ಕೊತಾ ಇದ್ದೀನಿ ಇಲ್ಲೂ. ಇದೇನು ಚಪಾತಿ ಮಾಡೋಕ್ಕೆ ತುಂಬ ಸಾಫ್ಟ್ ಆಗಬೇಕಲ್ಲ ಗೋಧಿ ಹಿಟ್ಟು, ಆ ಥರ ನೆನಿಬೇಕು ಅಂತ ಏನಿಲ್ಲ. ಮಿತ್ತ ತಕ್ಷಣವೂ ಮಾಡ್ಬೋದು ಅಥವಾ ಒಂದು 10-15 ನಿಮಿಷ ಇಟ್ಬಿಟ್ಟು ಕೂಡ ಮಾಡ್ಬೋದು. ನಾನಿಲ್ಲಿ ಚಪಾತಿ ಹಿಟ್ಟನ್ನ ನಾದಾದ್ಮೇಲೆ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ನಾದ್ಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಅಷ್ಟಿಟ್ಟು ಸಾಕಾಗತ್ತೆ, ಅಥವಾ ಆವಾಗಲೂ ಕೂಡ ಮಾಡ್ಕೊಬೋದು ಕಲಸಿದ ತಕ್ಷಣ. ಚಪಾತಿ ಹಿಟ್ಟು ಕಲಸಾದ್ಮೇಲೆ ಅದನ್ನು ತೆಗೆದಿಟ್ಬಿಟ್ಟು ಈ ಕಡೆ ಆಲೂಗಡ್ಡೆ ಮತ್ತು ಬಟಾಣಿ ಕೂಗಿಸ್ಕೊಂಡಿದ್ವಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೀಟಾಗಿ ಸ್ಮ್ಯಾಶ್ ಆಗಬೇಕು. ಬಟಾಣಿ ಹಂಗೆ ಇದ್ರೂ ಆಗುತ್ತೆ, ಬಟ್ ಆಲೂಗಡ್ಡೆ ಎಲ್ಲ ನೀಟಾಗಿ ಕಲಿಸ್ಕೊಳ್ಬೇಕು. ನಿಮಗೆ ಬಟಾಣಿ ಬೇಕು ಅಂದರೆ ಇನ್ನೂ ಜಾಸ್ತಿ ಕೂಡ ಹಾಕೋಬೋದು. ನಮ್ಮ ಮನೇಲಿ ಇದ್ದಿದ್ದು ಸ್ವಲ್ಪನೇ, ಅದಕ್ಕೆ ನಾನು ಅಷ್ಟನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅವೆರಡನ್ನೂ ಸ್ಮ್ಯಾಶ್ ಮಾಡಾದಮೇಲೆ ನಾನಿಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 1 ಸಣ್ಣ ಕ್ಯಾರೆಟ್ನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸಣ್ಣ ಬೀಟ್ರೋಟಲ್ಲಿ ಒಂದು ಅರ್ಧ ಬೀಟ್ರೋಟ್ನ ತುರ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಹೊಂದ್ಕೊಬೇಕು, ಆ ಥರ ಮಿಕ್ಸ್ ಮಾಡ್ಕೊಬೇಕು. ಆಲೂಗಡ್ಡೆ 1 ವಿಷಲ್ ತೆಗೆಸ್ಕೊಂಡಿರೋದ್ರಿಂದ ಸ್ಮ್ಯಾಶ್ ಮಾಡಬೇಕಾದ್ರೆ ಹಂಗೆ ಸ್ವಲ್ಪ ಉಳ್ಕೊಂಬಿಟ್ಟಿರುತ್ತೆ. ಇವಾಗ ಮಿಕ್ಸ್ ಮಾಡಬೇಕಾದ್ರೆ ನೀಟಾಗಿ ಎಲ್ಲ ನೀಟಾಗಿ ಹೊಡ್ಕೊಬೇಕು ಆಲೂಗಡ್ಡೆನ. ಅದು ದಪ್ಪ ದಪ್ಪ ಇದ್ದರೆ ಆಮೇಲೆ ಕಟ್ಲೆಟ್ ಥರ ಶೇಪ್ ಮಾಡಬೇಕಿದ್ರೆ ಕಷ್ಟ ಆಗುತ್ತೆ ತಟ್ಕೊಳ್ಳೋದಕ್ಕೆ. ನೀವು ಬೇಕಿದ್ರೆ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಯೂಸ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಕಡಲೆಕಾಳು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಟವ್ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೆ. ಎಷ್ಟು ಸಾಫ್ಟ್ ಆದ್ರೂ ಕಡಲೆಕಾಳು ಅದ್ರ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು, ಯಾಕೆಂದರೆ ಕೆಳಗಡೆ ಬ್ಯಾಲೆನ್ಸ್ ಅಷ್ಟು ನೀಟಾಗಿ ಸಿಗ್ತಾ ಇರಲಿಲ್ಲ. ಸೊ ಆಮೇಲೆ ಅದಕ್ಕೆ ಆ ಕಡೆ ಕಲ್ಲ ಮೇಲೆ ಇಟ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಸ್ಮ್ಯಾಶ್ ಮಾಡ್ಕೊಂಡಿರೋ ಕಡಲೆಕಾಳನ್ನ ಆವಾಗಲೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಹಾಕ್ಬಿಟ್ಟು ಮತ್ತೆ ಮಸಾಲೆಗಳು ಸೇರಿಸ್ಕೊಳ್ಳೋಣ. ನಾನು ಏನೇನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರು, ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್. ಯಾಕಂದರೆ ನನ್ನ ಮಕ್ಕಳು ಖಾರ ತಿನ್ನಲ್ಲ, ನಾವು ಕೂಡ ಅಷ್ಟೊಂದು ಖಾರ ತಿನ್ನಲ್ಲ, ಅದಕ್ಕೋಸ್ಕರ. ಮತ್ತು ಆರಿಗ್ಯಾನೋ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನು. ನನಗೆ ಆರಿಗ್ಯಾನೋ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ ಟ್ಯಾಕೋಸು, ಕಟ್ಲೆಟ್ಟು ಮತ್ತು ಏನಾದರೂ ಸ್ನ್ಯಾಕ್ಸ್ ಮಾಡಿದಾಗ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ಎಲ್ಲರೂ ಚಾಟ್ ಮಸಾಲ ಹಾಕ್ಕೊತಾರಲ್ಲ, ನಾನು ಆ ಥರ ಆರಿಗ್ಯಾನೋ ಸೇರಿಸ್ಕೊತೀನಿ. ಸ್ಪೈಸಸ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಮತ್ತು ಕಡಲೆಕಾಳನ್ನೂ ಕೂಡ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡಾದ್ಮೇಲೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಬೆಣ್ಣೆ ಅಥವಾ ಎಣ್ಣೆ, ತುಪ್ಪ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ. ಹೆಂಚು ನೀಟಾಗಿ ಕಾಯ್ದಿದೆ ಅಂದಾಗ ನಾವು ಕಟ್ಲೆಟ್ ಶೇಪಲ್ಲಿ ತಟ್ಕೊಂಡು ಅದನ್ನು ನೀಟಾಗಿ ಬೇಯಿಸ್ಕೋಬೇಕು 2 ಕಡೆನೂ. ಇವಾಗ ಆಲೂಗಡ್ಡೆ ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಈ ಥರ ನಾವು ಕಲಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಇದು ನೀರು ಥರ ಆಗಿಬಿಡುತ್ತೆ, ಕಟ್ಲೆಟ್ ಶೇಪಿಗೆ ಬರೋಲ್ಲ. ಮತ್ತು ಹೆಂಚು ಮೇಲೆ ಹಾಕಿದ್ರೂ ಅಂಟ್ಕೊಂಬಿಡುತ್ತೆ, ಹೆಂಚ್ಗೆ ನೀಟಾಗಿ ಎತ್ತೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಆಲೂಗಡ್ಡೆನ 1 ವಿಷಲ್ ತೆಗೆಸ್ಕೊಂಡ್ರೆ ಸಾಕಾಗತ್ತೆ. ಅದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಬೆಂದಮೇಲೂ. ಕಟ್ಲೆಟ್ನ 2 ಕಡೆನೂ 4ರಿಂದ 5 ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಬೇಕು. ನಾನಿಲ್ಲಿ ಒಂದು 2-3 ಸಲ ಬೇಯಿಸ್ಕೊಂಡೆ.
ನೋಡಿ ಇದರಲ್ಲಿ ಕಡಲೆಕಾಳು ಮತ್ತು ಬಟಾಣಿ ಕಾಳು ಹಾಕಿರೋದ್ರಿಂದ ಪ್ರೋಟೀನ್ ರಿಚ್ ಆಗಿರುತ್ತೆ ಮತ್ತು ಫೈಬರ್ಸ್ಗೆ ತರಕಾರಿ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಆಲೂಗಡ್ಡೆ ಮತ್ತು ಚಪಾತಿ ಬಂದು ಕಾರ್ಬ್ಸು ಎಲ್ಲ ಸಿಕ್ದಂಗೆ ಆಗುತ್ತೆ ಒಂದೇ ಮೀಲಲ್ಲಿ. ಮತ್ತು ಮಕ್ಳಿಗೂ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಟ್ಟಾಗ ಇಷ್ಟ ಆಗುತ್ತೆ. ಇವಾಗ ಒಬ್ಬೊಬ್ಬರು ತರಕಾರಿ ತಿನ್ನಲ್ಲ ನೋಡಿ, ಅವ್ರಿಗೂ ತರಕಾರಿ ಸೇರುತ್ತೆ ಒಳಗಡೆ. ಬೇಗ ಕೂಡ ಆಗುತ್ತೆ, ತುಂಬ ಲೇಟಾಗೇನು ಆಗಲ್ಲ, ಕ್ವಿಕ್ಕಾಗೂ ಕೂಡ ಮಾಡ್ಕೋಬೋದು. ಆಮೇಲೆ ನಾನಿಲ್ಲಿ ಸ್ವಲ್ಪ ಚಪಾತಿ ಹಿಟ್ಟು ಹಾಕ್ಕೊಂಡು ಕಲ್ಲ ಮೇಲೆ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಬೇಕಾದರೆ ಚಪಾತಿ ಒತ್ಕೊಳ್ಳಿ. ಚಪಾತಿ ಮಾಡ್ತೀವಲ್ಲ ಅಷ್ಟು ಸೈಜ್ಗೆ ಮಾಡ್ಕೋಬೇಕು ಅಂತ ಏನಿಲ್ಲ. ನಾನಿಲ್ಲಿ ಸ್ವಲ್ಪ ಅಗಲಾಗೇ ಲಟ್ಟಿಸ್ಕೊಂಡು ಒಂದು ಬಟ್ಲು ಸಹಾಯದಿಂದ ಸಣ್ಣ ಸಣ್ಣದಾಗಿ ರೌಂಡ್ ಶೇಪಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಎಕ್ಸ್ಟ್ರಾ ಏನಿರುತ್ತೋ ಚಪಾತಿ ಹಿಟ್ಟು ಅದನ್ನು ತೆಕ್ಕೊತಾ ಇದ್ದೀನಿ. ನೀವು ಸ್ವಲ್ಪ ಪ್ರೆಷರ್ ಕೊಟ್ಟು ಮಾರ್ಕ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಚಪಾತಿ ಹಿಟ್ಟು ಈ ಥರ ಎತ್ತಿದಾಗ ಅದೇ ಬರುತ್ತೆ. ಚಪಾತಿ ಶೇಪ್ ಕೂಡ ಹಂಗೇ ಇರುತ್ತೆ. ಈ ಥರ ಮಾಡ್ಕೊಂಡಾದ್ಮೇಲೆ ಆವಾಗಲೇ ಏನು ಕಟ್ಲೆಟ್ನ ಬೇಯಿಸ್ಕೊಂಡಿದ್ವೋ ಹೆಂಚು, ಅದೇ ಹೆಂಚು ಮೇಕೆ ನಾನಿಲ್ಲಿ ಎಕ್ಸ್ಟ್ರಾ ಮತ್ತು ತುಪ್ಪ ಎಣ್ಣೆ ಏನೂ ಸೇರಿಸ್ಕೊಂಡಿಲ್ಲ, ಹಂಗೇ ಹಾಕ್ಕೊತಾ ಇದ್ದೀನಿ ಚಪಾತಿನ. ನಾನಿಲ್ಲಿ 3 ಚಪಾತಿ ಒಟ್ಟಿಗೆ ಮಾಡ್ಕೊತಾ ಇದ್ದೀನಿ, ಪುಟ್ಟದಾಗಿದೆಯಲ್ಲ ಸೊ ಅದಕ್ಕೋಸ್ಕರ. ಇವಾಗ ಏನು ಮಾಡಬೇಕು ಅಂದರೆ ಒಂದು ಕಡೆ ಚಪಾತಿನ ನೀಟಾಗಿ ಬೇಯಿಸ್ಕೊಬೇಕು, ಇನ್ನೊಂದು ಕಡೆ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡ್ರೂ ಆಗುತ್ತೆ ಅಥವಾ ಬೇಯಿಸ್ಕೊಳ್ದೇ ಇದ್ರೂ ಆಗುತ್ತೆ. ಯಾವ ಕಡೆ ನೀಟಾಗಿ ಬೆಂದಿರುತ್ತೋ ಚಪಾತಿ ಆ ಕಡೆ ಆವಾಗಲೇ ಕಟ್ಲೆಟ್ ಏನು ರೆಡಿ ಮಾಡ್ಕೊಂಡಿದ್ವೋ ಅದನ್ನು ಅರ್ಧ ಅರ್ಧ ಸೇರಿಸ್ಕೊಂಡು ನೀಟಾಗಿ ಟ್ಯಾಕೋಸ್ ಹೆಂಗೆ ಫೋಲ್ಡ್ ಮಾಡ್ತಾರೋ ಆ ಥರ ಫೋಲ್ಡ್ ಮಾಡಿಕೊಂಡು ಅದು ಸ್ವಲ್ಪ ಕ್ರಿಸ್ಪ್ ಆಗಬೇಕು ಮೇಲ್ಗಡೆ ಚಪಾತಿ, ಅದಷ್ಟು ಬೇಯಿಸ್ಕೊಳ್ಳೋಣ. ನೀವು ಕಮ್ಮಿ ಉರಿಲಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಅದು ಕ್ರಿಸ್ಪಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಟ್ಯಾಕೋಸ್ ಥರನೇ. ನಿಮಗೆ ಬೇಕಂದರೆ ಚೀಸ್ ಕೂಡ ಸೇರಿಸ್ಕೋಬೋದು ಇವಾಗ, ಬಟ್ ನಾನಿಲ್ಲಿ ಚೀಸ್ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ಅದು ಚಪಾತಿ ಏನಾದರೂ ಒಳಗಡೆ ಕಟ್ಲೆಟ್ ಇಟ್ಟಾಗ ಓಪನ್ ಆಗ್ತಾಯಿದ್ರೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಉಲ್ಟಾ ತಿರುಗಿಸ್ಕೊಳ್ಳಿ, ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಅದು. ನೋಡಿ ಇವಾಗ ಅದು ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ಮಗಳು ಇದನ್ನು ಕಟ್ಲೆಟ್ ಥರನೇ ತಿನ್ನಲು, ಬಾಕ್ಸಿಗೆ ಮಾತ್ರ ಟ್ಯಾಕೋಸ್ ಥರ ಹಾಕ್ತೆ. ಅವಳಿಗಂತೂ ಒಂದು ಬೈಟ್ ಕೊಟ್ಟ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಮ್ಮ ಸೂಪರಾಗಿದೆಯಮ್ಮ, ಬಾಕ್ಸ್ಗೂ ಇದನ್ನೇ ಹಾಕು ಅಂತ ಕೇಳ್ತಾ ಇದ್ಲು. ನೋಡಿ ಹಂಗೆ ಏನು ತರಲೆ ಮಾಡ್ಕೊಂಡು ತಿಂತಾ ಇದ್ದಾಳೆ ಅಂತ ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿ. ತಿನ್ನು ಫಸ್ಟಾಗಿ. ನಿನ್ನ ಗೊಂಬೆಲ್ ಐತೆ, ತೊಗೊಂಬರ್ತೀನಿ ತಿನ್ನು. ತಿನ್ನು, ಹಾಯ್ ಮಾಡಿದ್ದು ತಿನ್ನಪ್ಪ. ತಿನ್ನು, ಬಾಯಿಗೆ ಹಾಕೋ. ಅಷ್ಟು ಫುಲ್ ಬಾಯಿಗೆ ಹಾಕು. ಇದೇ ಥರ ಹೆಲ್ತಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.